ನಮಸ್ತೆ ಮೇಡಮ್. ಸರ್ ನಮಸ್ತೆ. ಸರ್ ಹೇಳಿ, ಆರೋಗ್ಯ ಸಮಸ್ಯೆ ಏನಿತ್ತು? ಆರೋಗ್ಯ ಸಮಸ್ಯೆ ಏನಲ್ಲ ಮೇಡಮ್, ನಾವು ಸ್ವಲ್ಪ ಇದು ಶೋಲ್ಡರ್ ಒಂದೇ ಭಾರಿ ಪೇನ್ ಐತೆ. ಶೋಲ್ಡರ್ ಪೇನಾ? ಅದಕ್ಕೆಲ್ಲ ಯಾವ ಸೈಡ್ ಸರ್? ಮೇಡಮ್, ಯಾವ ಯಾವ ಕಡೆ ಇದೆ? ಈ ಕಡೆ ಈ ಭಾಗ ಇಲ್ಲಿ ಸ್ವಲ್ಪ ಇದೆ. ಎಡಗಡೆ ಸ್ವಲ್ಪ ಎಡಗಡೆ ಒಂದೇನಾ? ಬಲಗಡೆ ಒಂದೇ, ಎಡಗಡೆ ಇಲ್ಲ. ಎಡಗಡೆ ಇಲ್ಲ, ಬರೀ ಬಲಗಡೆ ಮಾತ್ರ ಇದೆ. ಬಲಗಡೆ ಒಂದೇ. ಕೈ ಎತ್ತಕ್ ಬರುತ್ತಾ ಸರ್? ಕೈಯನ್ನ ಎತ್ತಕ್ ಬರುತ್ತೆ, ಒಮ್ಮೆ ಬರ್ತದೆ ಒಮ್ಮೆ ಬರೋದಿಲ್ಲ. ಯಾವ ಟೈಮಲ್ಲಿ ಪೇನ್ ಬರುತ್ತದು? ವರ್ಕ್ ಮಾಡ್ಲಿಲ್ಲ ಅಂದ್ರೆ ಅವಂಗ ಕುಂತಿರ್ತೀವಲ್ಲ, ವರ್ಕ್ ಮಾಡ್ಲಿಲ್ಲ ನಾವು ಖಾಲಿ ಕುಂತಿರ್ತೀವಲ್ಲ, ಆ ಟೈಮ್ನೇ ಬಹಳ ಪೇನ್ ಬರುತ್ತೆ. ಹ್ಮ್ 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 ಕೆಲಸ ಮಾಡಿದ್ರೆ ಬರಲ್ಲ, ಸುಮ್ನೆ ಕೂತ್ರೆ ಬರುತ್ತೆ. ಎಸ್ ಮೇಡಮ್. ಹ್ಮ್ ಅಂದ್ರಲ್ಲಿ ಮತ್ತೆ ಬಿ ಪಿ ಶುಗರ್ ಏನ್ರ ಇದೆಯಾ ಸರ್? ಏನಿಲ್ಲ ಏನಿಲ್ಲ ಮೇಡಮ್. ಏನಿಲ್ಲ, ಇದೊಂದೇ ಪೇನ್ ಇದೆ. ಇದು ಇಲ್ಲಿ ಶೋಲ್ಡರ್ ಬರ್ತಾ ಇದೆ, ಪೇನ್ ಬರ್ತಾ ಇದೆ ಅಂದ್ರಲ್ಲಿ ಲಂಗ್ಸ್, ಲಾರ್ಜ್ ಇಂಟೆಸ್ಟೈನ್, ಮೆರಿಡಿಯನ್ಗಳಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ, ಅಂದ್ರೆ ಆ ಆರ್ಗನ್ಗಳಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಈಗ ನೀವೇ ಒಂದು ಹೇಳಿದ ಪ್ರಕಾರ ಅಲ್ಲಿ ಕೆಲಸ ಮಾಡಿದ್ರೆ ಪೇನ್ ಬರಲ್ಲ ಅಂದ್ರೆ, ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ಮೂವ್ಮೆಂಟ್ ಕೊಡ್ತಾ ಇದೀವಿ ಅಂತ ಅರ್ಥ. ಮೂವ್ಮೆಂಟ್ ಆದಾಗ ಪೇನ್ ಬರಲ್ಲ ನಿಮ್ಗೆ, ಅಂದ್ರೆ ಮೂವ್ಮೆಂಟ್ ಮಾಡಿದಾಗ ಅಲ್ಲಿ ಹೀಟ್ ರೇಸ್ ಆಗುತ್ತೆ. ನೀವು ಸುಮ್ಮನೆ ಇದ್ದಾಗ ಕೋಲ್ಡ್ ಆಗುತ್ತೆ. ಕೋಲ್ಡ್ ಅಂದ್ರೆ ಜಲತತ್ವ ಹೌದು. ಜಾಸ್ತಿ ಆಗಿರುತ್ತೆ ಅಲ್ಲಿ. ಅಂದ್ರೆ ನಾವಿಲ್ಲಿ ಹಾ. ಅಗ್ನಿತತ್ವ ರೇಸ್ ಮಾಡ್ಬೇಕು, ಮೂವ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು, ಅಲ್ಲಿ ವಿಂಡ್ ಕ್ರಿಯೇಟ್ ಮಾಡ್ಬೇಕು. ಅಂದ್ರೆ ವಾಯು ತತ್ವ ಜಾಸ್ತಿ ಮಾಡ್ಬೇಕು, ಅಗ್ನಿ ತತ್ವ ಜಾಸ್ತಿ ಮಾಡ್ಬೇಕು, ಆಮೇಲೆ ಪೃಥ್ವಿ ತತ್ವ ಎಲ್ಲ ಜಾಸ್ತಿ ಮಾಡಿದ್ರೆ ನಿಮ್ಗೆ ಅದು ಹಿಡ್ಕೊಂಡಿರೋದು ಬಿಡುತ್ತೆ. ಅಂದ್ರೆ ಅಲ್ಲಿ ಏನ್ ಪೇನ್ ಬರ್ತದಲ್ಲ ಅದು ಕಡಿಮೆ ಆಗುತ್ತೆ. ಹಾ. ಇಲ್ಲಿ ನೋಡಿ, ಅಕ್ಯುಪ್ರೆಷರ್ ಥೆರಪಿ ಮತ್ತು ಮರ್ಮ ಥೆರಪಿಯಲ್ಲಿ ಇಲ್ಲೊಂದು ಕುಳಿ ಬೀಳುತ್ತೆ ನೋಡಿ. ಅದು ಮಾಡ್ಕಿದ್ದೇನೆ ಮೇಡಮ್, ಆದ ಕಮ್ಮಿ ಆಗ್ತಾ ಇಲ್ಲ. ಮಾಡಿ, ಇದನ್ನ ಮಾಡಿ. ಆ ಹಾ. ದಿನ ಮಾಡಿ, 20 ಸರಿ ಪ್ರೆಸ್ ಮಾಡಿ ಎರಡು ಕೈಯಲ್ಲೂ. ಡೈಲಿ ಮಾಡ್ಬೇಕು. ದಿನ ಮಾಡಿ, 20 ಸರಿ ಪ್ರೆಸ್ ಕೊಡಿ ಹೀಗೆ. ಪೇನ್ ಇದ್ದು ಒಂದೇ ನಾ ಮಾಡ್ತಿದ್ದೆ ಅಷ್ಟೇ. ದಿನ ಮಾಡ್ಬೇಕು, 20 ಸರಿ ಈ ರೀತಿ ಪ್ರೆಸ್ ಕೊಡ್ಬೇಕು. ಅಂದ್ರಲ್ಲಿ ನಿಮ್ಗೆ ಅಲ್ಲಿ ತೊಂದ್ರೆ ಬರ್ತದಂದ್ರೆ ಲಿವರ್ ಇಂದ ಹಾರ್ಟಿಗೂ ಕೂಡ ಎನರ್ಜಿ ಹೋಗ್ತಾ ಇರಲ್ಲ, ಬ್ಲಡ್ ಸಪ್ಲೈ ಆಗ್ತಾ ಇರಲ್ಲ. ಹಾ. ಸೊ ಹಾರ್ಟ್ ಅಲ್ಲೂ ಹೌದು. ಮುಂದೆ ಇಶ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಇವಾಗ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಅದು ಸಿಂಪ್ಟಮ್ಸ್ ತೋರಿಸ್ತಾ ಇದೆ. ಮುಂದೆ ಈ ಹಾ. ರೀತಿ ತೊಂದರೆ ಬರುತ್ತೆ, ಇವಾಗ್ಲೇ ಸರಿ ಮಾಡ್ಕೊಳ್ಳಿ ಅಂತ ಅದು ನಮ್ಗೆ 3-4 ವರ್ಷದ ಹಿಂದೆನೆ ಅದು ಸಿಂಪ್ಟಮ್ಸ್ ಮೂಲಕ ನಮ್ಗೆ ತೋರಿಸ್ತಾ ಇರುತ್ತೆ. ನಾವು ಆವಾಗ್ಲೇನೆ ನಾವು ನಮ್ ಹೆಲ್ತ್ ನ ಸರಿ ಮಾಡ್ಕೋಬೇಕು. ಇಲ್ಲೆಲ್ಲ ಪೇನ್ ಎಲ್ಲ ಬರೋದು ಸ್ಟಾಗ್ನೇಷನ್ ಇಂದ ಬರ್ತಿರುತ್ತೆ. ಲಿವರ್ ಅಲ್ಲೂ ಕೂಡ ನಿಮ್ಗೆ ಸ್ಟಾಗ್ನೇಷನ್ ಆಗಿರುತ್ತೆ, ಹಾರ್ಟ್ ಗೆ ಬ್ಲಡ್ ಸಪ್ಲೈ ಆಗ್ತಾರಲ್ಲ. ಇಲ್ಲಿ ನೀವು ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಎಲ್ಲ ಇಲ್ಲಿ ನೋಡಿ, ನಮ್ಮ ಬಲಗೈ ಕಿರುಬೆರಳು ಲಾಸ್ಟ್ ಜಾಯಿಂಟ್ ಸರಿ. ಅಲ್ಲಿ ಪರ್ಪಲ್ ಕಲರ್ ಹಾಕಿ. ಹಾ. ಪರ್ಪಲ್ ಕಲರ್ ಹಾಕ್ಬೇಕಿಲ್ಲಿ. ಹಾ. ಎಡಗೈ ಕಿರುಬೆರಳು ಲಾಸ್ಟ್ ಭಾಗದಲ್ಲಿ ಡಾರ್ಕ್ ಬ್ಲೂ ಕಲರ್ ಹಾಕಿ. ಪರ್ಪಲ್ ಡಾರ್ಕ್. ಹಾ, ಎಡಗೈ ಕಿರುಬೆರಳಿಗೆ ಡಾರ್ಕ್ ಬ್ಲೂ ಕಲರ್ ಸರ್ಕಲ್ ಹಾಕ್ಬೇಕು ಹೀಗೆ. ಹಾ. ಹ ಎಡಗೈ ಆಯ್ತು. ತೋರು ಬೆರಳು ಲಾಸ್ಟ್ ಜಾಯಿಂಟ್ ಅಲ್ಲಿ ಡಾರ್ಕ್ ಬ್ಲೂ ಕಲರ್, ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್, 3 ಲೈನು ಉಂಗುರದ ತರ ಹಾಕ್ಬೇಕು ಹೀಗೆ. ಹಾ. ಜೊತೆಗೆ ಕಿಡ್ನಿಯಲ್ಲೂ ಕೂಡ ನೀವು ಇಲ್ಲಿ ಅಗ್ನಿ ತತ್ವ ರೇಸ್ ಮಾಡ್ಬೇಕು. ಜಲತತ್ವನ ಅದಕ್ಕೆ. ಕಡಿಮೆ ಇದು ಜಲತತ್ವನ ಕಡಿಮೆ ಮಾಡ್ಬಿಟ್ಟು ಅಗ್ನಿ ತತ್ವ ರೇಸ್ ಮಾಡ್ಬೇಕು. ಓಕೆ. ಇಲ್ಲಿ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಹಾಕಿ. ಹ್ಞೂ. ಸರಿನಾ? ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಇಲ್ಲಿ ಹಾಕ್ಬೇಕು. ಓಕೆ. ಜೊತೆಗೆ ಸೀಡ್ ಥೆರಪಿಲ್ ತೋರಿಸ್ತೀನಿ. ಒಂದ್ ಟೇಪ್ ಅಲ್ಲಿ ಫುಲ್ ಈ ರೀತಿ ಮೆಂತೆ ಅಂಟಿಸ್ಕೊಳ್ಳಿ. ಹಾ. ಎಡಗೈ ಕಿರುಬೆರಳು ಲಾಸ್ಟ್ ಜಾಯಿಂಟ್ ಅಲ್ಲಿ ಈ ರೀತಿ ಅಂಟಿಸ್ಬೇಕು ಹೀಗೆ. ನೋಡಿ, ಇಲ್ಲಿ ನೈಟ್ ಹಾಕಿದ್ರೆ ಅಂಟಿಸಿದೀನಿ. ನಡೀತದೆ ಮೇಡಮ್? ಆ ನೈಟ್ ಹಾಕಿದ್ರೆ ನಡೀತಾ? ನೈಟ್ ಹಾಕ್ಬೇಕು, ಬೆಳಗ್ಗೆ ತೆಗಿಬೇಕು. ಅದೇ 1 ಮಂತ್ ಮಾಡಿ. ಡೇ ಆದ್ರೆ ನಮ್ಗೆ ಕೆಲಸ ಇರ್ತವಲ್ಲ, ಅದಕ್ಕೆ ಹೇಳ್ತೇವೆ. ನೈಟ್ ಹಾಕಿ. ಮತ್ತೆ ಎಡಗೈ ಹಾ. ತೋರು ಬೆರಳು ಲಾಸ್ಟ್ ಜಾಯಿಂಟ್ ಅಲ್ಲೂ ಕೂಡ ಈ ರೀತಿ ಮೆಂತೆ ಹಾಕ್ಬೇಕು. ಹಾ. ನೋಡಿ ಹೀಗೆ. ಓಕೆ. ಜೊತೆಗೆ ಇಲ್ಲಿ ಪ್ರೆಸ್ ಕೊಡಿ ಹಿಂಗೆ. ಈ ನೋಡಿ ಈ ರೀತಿ ಹಾ. ಮೆಂತೆ ಹಾಕ್ತಿರಲ್ಲ ನೀವು, ಮೆಂತೆ ಹಾಕಿದ್ಮೇಲೆ ಈ ರೀತಿ ಹಾ. ಪ್ರೆಷರ್ ಕೊಡ್ಬೇಕು, ಮಸಾಜ್ ಮಾಡ್ಬೇಕು ಹೀಗೆ.
ಅಲ್ಲ ಫಸ್ಟಿಗೆ ಮೆಂತೆ ತೆಗೆದ್ಮೇಲೆ ಮೇಡಮ್. ಮೆಂತೆ ಹಾಕಿ ಅಂಟಿಸ್ತಿರಲ್ಲ, ಅಂಟಿಸಿದ್ಮೇಲೆ ಹಿಂಗ್ ಮಸಾಜ್ ಕೊಡಿ ಹಾ ಹಿಂಗೆ. ಸರಿನಾ? ಓಕೆ ಓಕೆ ಈ ರೀತಿ ಓಕೆ ಎರಡು ಕೂಡ ಈ ರೀತಿ ಮಸಾಜ್ ಕೊಡ್ಬೇಕು. ಹಾ ಮೇಡಮ್. ಒಂದ್ 10 ನಿಮಿಷ ಮಸಾಜ್ ಮಾಡಿ ಬೆಳಿಗ್ಗೆ ಎದ್ದು ತೆಗೆದ್ಬಿಡಿ. ಓಕೆ ಇದನ್ನ ಮೇಡಮ್. ನೀವು ಅಟ್ಲೀಸ್ಟ್ 1 ಮಂತ್ ತರ ಮಾಡ್ಬೇಕು. ಓಕೆ ಮೇಡಮ್. ಆಮೇಲೆ ಫುಡ್ ಅಲ್ಲಿ ಹಾಲು ಮೊಸರು ಮಜ್ಜಿಗೆ ತಗೋಬೇಡಿ ಸ್ವಲ್ಪ ದಿವಸ. ಇಲ್ಲ ಸರ್, ಮಜ್ಜಿಗೆ ಒಂದೇ ತಗೊಂತೇವೆ, ಹಾಲು ಮೊಸರು ಅಷ್ಟೇನು ಜಾಸ್ತಿ ಹಾ, ಇಲ್ಲ. ಮಜ್ಜಿಗೆ ಒಂದ್ ಸ್ವಲ್ಪ ದಿವಸ ತಗೋಬೇಡಿ, ತಂಪ್ ಮಾಡುತ್ತದು. ಇವಾಗ ನಿಮ್ಗೆ ಬಂದಿರೋದು ತಂಪಿಂದ. ಹಾ ಹಾ ತಗೊಳ್ಬಾರ್ದು. ಸ್ವಲ್ಪ ಹೀಟ್ ರೇಸ್ ಮಾಡ್ಕೊಳ್ಳಿ. ಅಂದ್ರೆ ಇದು ದಾಳಿಂಬೆ ಜ್ಯೂಸು, ನುಗ್ಗೆ ಸೊಪ್ಪು, ನುಗ್ಗೆಕಾಯಿ, ಆಮೇಲೆ ಹುರುಳಿಕಾಳು, ಹಾ ಇದೆಲ್ಲ ಹಾ ಸ್ವಲ್ಪ ಉಪಯೋಗಿಸ್ಕೊಂಡು ಹೀಟ್ ರೇಸ್ ಮಾಡ್ಕೋಬೇಕು. ಅಂದ್ರೆ ಅಗ್ನಿ ತತ್ವ ರೇಸ್ ಮಾಡ್ಬೇಕು. ಸ್ವಲ್ಪ ವಾಕಿಂಗ್ ಮಾಡಿ, ಆಮೇಲೆ ಶೋಲ್ಡರ್ ರಿಲೇಟೆಡ್ ಎಕ್ಸರ್ಸೈಸ್ಗಳನ್ನ ಮಾಡ್ಬೇಕು. ಹಾ ರೀ. ಅದನ್ನ ಜೊತೆಗೆ ಇನ್ನೊಂದು ಹೇಳ್ಕೊಡ್ತೀನಿ. ಮೆಗಾ ಮೆರಿಡಿಯನ್ ಕಲರ್ ಥೆರಪಿ ಅಂತ ಹೇಳ್ತೀವಿ. ಇಲ್ಲಿ ಬರುತ್ತೆ ಕೈಯಲ್ಲಿ, ಹಾ ಇಲ್ಲಿ ಈ ಭಾಗದಲ್ಲಿ ಬರುತ್ತೆ ಕಲರ್ಸ್. ಅದು ಇಲ್ಲೂ ಕೂಡ ಅದೇ ನೀವು ಅದೇ ಇದು ಮಾಡ್ಬೋದು, ಸ್ಟ್ರೆಂತ್ ಕೊಡ್ಬೋದು. ಕಲರ್ಸ್ ಹಾಕ್ಬಿಟ್ಟು ಇಲ್ಲಿ ಸ್ಟ್ರೆಂತ್ ಮಾಡ್ಬೋದು. ಅದೇ ಚೇಂಜ್ ಆಯ್ತು. ಇಲ್ಲಿ ನೋಡಿ, ನಮ್ಮ ಹೇಳಿ. ಎಡಗೈ ಇಲ್ಲಿ ಸ್ಟ್ರೇಟ್ ಒಂದು ಲೈನ್ ಎಳ್ಕೊಂಡ್ರೆ ಈ ಭಾಗದಲ್ಲಿ, ಇಲ್ಲಿ ನೋಡಿ, ಈ ಭಾಗ ಕರೆಕ್ಟ್ ಆಗಿ ಸ್ಟ್ರೇಟ್ ಹಿಂಗ್ ಎಡಗೈಯಲ್ಲಿ ನೋಡಿ, ಹಿಂಗ್ ಈ ರೀತಿ ಹಿಂಗ್ ಲೈನ್ ಎಳ್ಕೋಬೇಕು. ಇಲ್ಲಿ ಎಂಡ್ ಆಗುತ್ತೆ ನೋಡಿ. ಇಲ್ಲಿ ನಾವು ವಾಚ್ ಹಾಕೊಳ್ತೀವಲ್ಲ, ಇಲ್ಲಿ ಹಾ ರಿಸ್ಟ್ ಹತ್ರ ಇಲ್ಲಿ ಹಾ ಒಂದು ಬ್ಲ್ಯಾಕ್ ಡಾಟ್ ಹಾಕಿ, ಬ್ಲ್ಯಾಕ್ ಓಕೆ ಕಲರ್. ಸರಿನಾ? ಓಕೆ ಮೇಡಮ್. ಇಲ್ಲಿ ಲಾಸ್ಟಿಗೆ ಇಲ್ಲೊಂದು ಬ್ಲ್ಯಾಕ್ ಹಾಕಿ, ಹಾ ಇಲ್ಲಿ ಇಲ್ಲಿ ಹೆಬ್ಬೆರಳಿಂದ ಕೆಳಗೆ ಇಲ್ಲೊಂದು ಬ್ಲ್ಯಾಕ್ ಕಲರ್ ಡಾಟ್ ಹಾಕಿ. ಓಕೆ. ಒಟ್ಟು 3 ಡಾಟ್ ಹಾಕ್ಬೇಕು. ಹಾ ನೈಟ್ ಮಲ್ಕೊಳ್ಳುವಾಗ ಎಷ್ಟು? 1 ನಿಮಿಷ ತೋರಿಸ್ತೀನಿ. ಒಂದ್ ಟೇಪ್ಗೆ ಈ ರೀತಿ ಬಟಾಣಿ ಕಾಳು ಅಂಟಿಸ್ಕೊಳ್ಳಿ. ಹಾ ಈ ನೀವು 3 ಡಾಟ್ ಇಟ್ಟಿರ್ತೀರಲ್ಲ, ಇಲ್ಲಿ ಮಧ್ಯದಲ್ಲಿ ಒಂದು, ಇಲ್ಲಿ ಇಂಡೆಕ್ಸ್ ಫಿಂಗರ್ ಸೈಡ್. ಕೆಳಗೊಂದು, ಹೆಬ್ಬೆರಳಿಂದ ಕೆಳಗೊಂದು, ಕಿರು ಬೆರಳು ಕೆಳಗೊಂದು ಇಟ್ಟಿರ್ತೀರಲ್ಲ, ಅಲ್ಲಿ ಇದನ್ನ ಬಟಾಣಿ ಕಾಳನ್ನ ಅಂಟಿಸ್ಬೇಕು ಈ ರೀತಿ. 3 ಡಾಟಿಗೂ ಅಂಟಿಸಿ. ಓಕೆ ನೈಟ್ ಹಾಕ್ಬೇಕು, ಬೆಳಗ್ಗೆ ಓಕೆ ತೆಗಿಬೇಕು. ಓಕೆ ಇದು ತುಂಬಾ ಪವರ್ಫುಲ್. ಇದು ಅಡ್ವಾನ್ಸ್ ಕಲರ್ ಥೆರಪಿ ಮೆಥಡ್. ಇದು ಮೆಗಾ ಮೆರಿಡಿಯನ್ ಕಲರ್ ಥೆರಪಿ ಅಂತ ಹೇಳ್ತೀವಿ. ಇದು ತುಂಬಾ ಪವರ್ಫುಲ್ ಆಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸರಿನಾ? ಓಕೆ ಇದು ಸರಿ ಸರಿ. ಮಾಡ್ಬಿಟ್ಟು ನನ್ಗೆ ಆಮೇಲೆ ಫೀಡ್ಬ್ಯಾಕ್ ತಿಳಿಸಿ. ಓಕೆ ಮೇಡಮ್, ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಅನ್ನಪೂರ್ಣ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಮೇಡಮ್, ನಮ್ಮ ಯಜಮಾನ್ರಿಗೆ ವೆರಿಕೋಸ್ ವೇನ್ಸ್ ಇದೆ ಮೇಡಮ್. ವೆರಿಕೋಸ್ ವೇನ್ಸ್ ಇದೆಯಾ? ಎಷ್ಟು ವರ್ಷದಿಂದ? ಮತ್ತೆ ಈಗ 2 ವರ್ಷದಿಂದ ಇದೆ. ಮತ್ತೆ ಕಾಲು ಪಾದದವರೆಗೂನು ಅಲ್ಲಲ್ಲಿ ಸ್ಕಿನ್ ಎಲ್ಲ ಬ್ರೌನ್ ಕಲರ್ ಚೇಂಜ್ ಆಗ್ತಾ ಇದೆ. BP, ಶುಗರ್, ಥೈರಾಯ್ಡ್ ಏನ್ರ ಇದೆಯಾ? ಏನಿಲ್ಲ, ಬರೀ ವೆರಿಕೋಸ್ ವೇನ್ಸ್ ಅಷ್ಟೇ ಅಲ್ವಾ? ಹೌದು. ವೆರಿಕೋಸ್ ವೇನ್ಸ್ ಅಂದ್ರೆ ಅಲ್ಲಿ ಬ್ಲಡ್ ಬ್ಲಾಕ್ ಆಗಿರುತ್ತೆ ನರ್ವ್ಸ್ ಅಲ್ಲೆಲ್ಲ. ಅಂದ್ರೆ ನರ್ವ್ಸ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇರಲ್ಲ, ಸ್ಟಾಗ್ನೇಷನ್ ಆಗಿರುತ್ತೆ. ಅಂದ್ರೆ ಲಿವರ್ ಅಲ್ಲೂ ಸ್ಟಾಗ್ನೇಷನ್ ಆಗಿರುತ್ತೆ, ಕಿಡ್ನಿಯಲ್ಲೂ ಕೂಡ ಇಂಬ್ಯಾಲೆನ್ಸ್ ಇರುತ್ತೆ. ಸೊ ನೀವ್ ಇಲ್ಲಿ ಲಿವರ್ನೆಲ್ಲ ಸ್ಟ್ರೆಂತ್ ಮಾಡ್ಬೇಕು, ಅಗ್ನಿ ತತ್ವ ರೇಸ್ ಮಾಡ್ಬೇಕಲ್ಲಿ, ಆಮೇಲೆ ವಾಯು ತತ್ವ ಕೂಡ ರೇಸ್ ಮಾಡ್ಬೇಕು, ಸರಿ ಹೋಗುತ್ತೆ. ವೆರಿಕೋಸ್ ವೇನ್ಸ್ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಬೆಳಿಗ್ಗೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಅರಿಶಿನ ನೀರಲ್ಲಿ ಹಾಕಿ ಕಲಿಸ್ಬಿಟ್ಟು ಅದನ್ನ ಪೇಸ್ಟ್ ಮಾಡಿ ಎಲ್ಲೆಲ್ಲಿ ವೆರಿಕೋಸ್ ಇದೆ ಅಲ್ಲೆಲ್ಲ ಅಂಟಿಸ್ಬೇಕು. ಮೇಡಮ್, ಮೊಣಕಾಲಿಂದ ಪಾದ ಅಂಕಲ್ ವರ್ಗೂನು ಅಲ್ಲಿ ಇದೆ. ಹಂಗಂತ ತುಂಬಾ ದಪ್ಪ ಊದಿಲ್ಲ, ಮೀಡಿಯಂ ಆಗಿ ಊದ್ಕೊಂಡಿದೆ. ನಡೆದ್ರೆ ಮತ್ತೆ ನಿಂತ್ಕೊಂಡ್ರೆ ಸ್ವಲ್ಪ ಎದ್ದು ಕಾಣಿಸುತ್ತೆ. ಅರಿಶಿನ ಕಲಿಸ್ಬಿಟ್ಟು ಹಚ್ಚಿ ಮೇಡಮ್, ಅಪ್ಲೈ ಮಾಡಿ. ದಿನ ಒಂದ್ 30 ನಿಮಿಷ ಹಚ್ಬಿಟ್ಟು ಕ್ಲೀನ್ ಆಗಿ ವಾಶ್ ಮಾಡಿ. ಸರಿನಾ? ಜೊತೆಗೆ ಇಲ್ಲಿ ಕೈಯಲ್ಲಿ ಲಿವರ್ ರಿಫ್ಲೆಕ್ಸ್ ಬರುತ್ತೆ, ಇದನ್ನ 20 ಸರಿ ಪ್ರೆಸ್ ಕೊಡಿ. ಈಗ ಅಂದ್ರೆ ಲಿವರ್ ಆರ್ಗನ್ ಸ್ಟ್ರೆಂಥನ್ ಆಗುತ್ತೆ.
ಎಲ್ಲೆಲ್ಲಿ ವೆರಿಕೋಸ್ ಇದೆ ಅಲ್ಲೆಲ್ಲ ಈ ಡಾರ್ಕ್ ಬ್ಲೂ ಕಲರ್ ಇಂದ ಸರ್ಕಲ್ ಆಗ್ತಾ ಹೋಗಿ ಓಕೆ ವಿಂಡ್ ಓಕೆ ರೇಸ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಟ್ ಮೂವ್ಮೆಂಟ್ ಸರಿ ಆಗುತ್ತೆ. ಮತ್ತೆ ವಾಕ್ ಕಂಪಲ್ಸರಿ ಮಾಡ್ಬೇಕು. ವಾಕ್ ಜಾಸ್ತಿ ಮಾಡ್ತಾರೆ ಮೇಡಮ್ ಅವರು. ಈ ಹ. ವೆರಿಕೋಸ್ ವೆನ್ಸ್ ಇದೆ ಅಂತ ಭಯಕ್ಕೆ ವಾಕ್ ಜಾಸ್ತಿ ಮಾಡಿದಷ್ಟು ಅದು ಇನ್ನ ಜಾಸ್ತಿ ಎದ್ದಿ ಕಾಣಿಸ್ತದೆ. ಇದ್ ಮಾಡಿ ಅಮ್ಮ, ವಾಕ್ ಒಂದು 15-20 ದಿವಸ ಪ್ರಯತ್ನ ಮಾಡಿ, ಕಡಿಮೆ ಆಗದಿದ್ರೆ ನನ್ಗೆ ಪರ್ಸನಲ್ ವಾಟ್ಸಪ್ ಮೆಸೇಜ್ ಹಾಕಿ. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಇದ್ರಲ್ಲೇ ವಾಸಿ ಆಗುತ್ತೆ. ಹ್ಮ್ ಓಕೆ ಸರಿ ಮೇಡಮ್, ಥ್ಯಾಂಕ್ ಯು. ಸರಿ ಮೇಡಮ್. ಚಿನ್ಮಯ್ ಶೆಟ್ಟಿ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ಮೇಡಮ್ ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ನೀವು? ಹಾ ಸರ್, ಚೆನ್ನಾಗಿದ್ದೀವಿ, ಹೇಳಿ ಸರ್. ಮೇಡಮ್ ಅದೇ ಇವತ್ತು ಕ್ಲಿನಿಕ್ ಬರೋಣ ಅನ್ಕೊಂಡ್ ಫೋನ್ ಮಾಡಿದ್ವಿ, ನೀವು ಇಲ್ಲ ಅನ್ಸುತ್ತೆ ಊರಲ್ಲಿ. ಹೌದೌದು, ವೆಕೇಶನ್ ಅಲ್ಲ ಸರ್ ಇವಾಗ. ಹಾ ಮೇಡಮ್, ಮತ್ತೆ ರಿಟರ್ನ್ ಬರೋದು ಯಾವಾಗ ಮೇಡಮ್? ಬರ್ತೀನಿ ಸರ್, ಬಂದಾಗ ನಾ ಅಪ್ಡೇಟ್ ಮಾಡ್ತೀನಿ. ಮೇಡಮ್ ಅದೇ ನಮ್ಗೆ ಅದು ಮಡ್ರಾಸ್ ಆಗೈತಲ್ಲ ಫುಲ್ ಫ್ಯಾಮಿಲಿಗೆ, ಹಾ 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 ಎಲ್ಲ ಕ್ಲಿಯರ್ ಆಯ್ತು ಮಡ್ರಾಸ್ ಐ, ಬಟ್ ವಿಷನ್ ಪ್ರಾಬ್ಲಮ್ ಆಗಿದೆ ಮೇಡಮ್. ಅದು ರೈಟ್ ಐ ಹಾ ಒಂದ್ 80% ಬ್ಲರ್ ಇದೆ. ಓಕೆ. ಅಲ್ಲಿ ಇದ್ರಲ್ಲೆಲ್ಲ ಚೆಕ್ ಮಾಡಿಸಿದ್ರೆ ಇದು ಏನು ಐ ಹಾಸ್ಪಿಟಲ್ ಚೆಕ್ ಮಾಡಿಸಿದ್ರೆ ಅದೆಲ್ಲ ಇದು ಪಾಯಿಂಟ್ಸ್ ಪ್ಲಸ್ ಮೈನಸ್ ಏನು ಇಲ್ಲ, 0 ಇದೆ ಅಂದ್ರೆ ಕರೆಕ್ಟ್ ಆಗಿದೆ ಅಂತ ಬರುತ್ತೆ. ಹ್ಮ್ ರೈಟ್ ಐ ಮಾತ್ರ ಒಂದು 80% ಬ್ಲರ್ ಇದೆ. ಲೆಫ್ಟ್ ಐ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಏನಾಗುತ್ತೆ, ಈ ವರ್ಕ್ ಸ್ಟ್ರೆಸ್ ಅಲ್ಲಿ ಸಿಸ್ಟಮ್ ನ ಬರೀ ಲೆಫ್ಟ್ ಐ ಜಾಸ್ತಿ ನೋಡಿ ನೋಡಿ ಅದು ಒಂದೊಂದ್ಸಲ ಪೈನ್ ಬಂದ್ಬಿಡುತ್ತೆ. ಹ್ಮ್ ಲಾಸ್ಟ್ ಮಂತ್ ಮಾರ್ಚ್ ಅಲ್ಲೆಲ್ಲ ಇಯರ್ ಎಂಡಿಂಗ್ ಇತ್ತಲ್ಲ, ಬಿಸಿಯಲ್ಲಿ ಬರಕ್ ಆಗ್ಲಿಲ್ಲ. ಸರ್ ತೊಂದ್ರೆ ಇಲ್ಲ, ನೀವು ಏನೇ ನನ್ಗೆ ಮೆಸೇಜ್ ಹಾಕಿ ವಾಟ್ಸಪ್ ಅಲ್ಲಿ, ನಾನು ಆನ್ಸರ್ ಮಾಡ್ತೀನಿ. ಅಲ್ಲಿ ಗೊತ್ತಲ್ಲ ಸರ್ ನಿಮ್ಗೆ, Okay. ಥೆರಪಿ ಬಗ್ಗೆ ಸ್ವಲ್ಪ ನಾಲೆಜ್ ಇದೆ ಅನ್ಕೋತೀನಿ. ಕಣ್ಣು ಅಂದ್ರೆ ನಾವು ಲಿವರ್ಗೆ ಹೌದು ಹೋಲಿಸ್ತೀವಿ. ಅಂದ್ರೆ ಲಿವರ್ ಅಲ್ಲಿ ಹೌದು ನಿಮ್ಗೆ ಚೀ ಹೌದು. ಸ್ಟಾಗ್ನೇಷನ್ ಆಗಿರುತ್ತೆ, ಅಂದ್ರೆ ಸರ್ಕ್ಯುಲೇಷನ್ ಇರಲ್ಲ. ಸೊ ಲಿವರ್ನ ಸ್ಟ್ರೆಂತ್ Okay. ಮಾಡಿದ್ರೆ ಸರಿ ಹೋಗುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ, ಇದು ಸರಿ ಹೋಗುತ್ತೆ. ಇಲ್ಲಿ ನೋಡಿ, ಕಣ್ಣಿಗೆ ಮರ್ಮ ಹಾ ಥೆರಪಿಲಿ ಈ ರೀತಿ ಮಸಾಜ್ ಕೊಡ್ಬೇಕು. ಈ ಸರಿ ಮೇಡಮ್. ಬೋನ್ ಇರುತ್ತಲ್ಲ ಇಲ್ಲಿ ಇಲ್ಲಿ ನೋಡಿ, ಈ ಹೌದೌದು. ಕಣ್ಣಿಂದ ಇದು ಇರುತ್ತಲ್ಲ ಇಲ್ಲಿ, ಹೀಗೆ ಎಸ್ ಮೇಡಮ್. ಈ ಹಾ ಪ್ರೆಸ್ ಮಾಡಿ ಈ ರೀತಿ. ಆಮೇಲೆ ಇಲ್ಲೆಲ್ಲ ಹಿಂಗ್ ಪ್ರೆಸ್ ಕೊಡಿ, ಮಸಾಜ್ ಕೊಡಿ ಹಿಂಗೆ. ದಿನ ಈ ರೀತಿ ಮಸಾಜ್ ಕೊಡ್ಬೇಕು ಹೀಗೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲೆಲ್ಲ ಹೀಗೆ ಮಸಾಜ್ ಓಕೆ ಕೊಡಿ. ಮೇಡಮ್. ಓಕೆ, ನೋಡಿ ಈ ರೀತಿ ಡೈಲಿ ಮಸಾಜ್ 2 ಕೊಡ್ಬೇಕು. ಟೈಮ್ಸ್ ಮಾಡಿದ್ರೆ ಓಕೆ ಮೇಡಮ್? ಏನ್ ಸರ್? ಡೈಲಿ 2 ಟೈಮ್ಸ್ ಮಾಡ್ಬೇಕಾ ಮೇಡಮ್? ಮಾಡಿ ಮಾರ್ನಿಂಗ್ ಮಾಡಿ, ಈವ್ನಿಂಗ್ ಏನಾಗಲ್ಲ. ಆತರ? ದಿನ ಒಂದು 2 ಟೈಮ್ಸ್ ಮಾಡಿ, ಒಂದು 10 ನಿಮಿಷ ಚೆನ್ನಾಗಿ ಮಸಾಜ್ ಕೊಡಿ. ಇಲ್ಲೆಲ್ಲ ಪಾಯಿಂಟ್ಸ್ ಇರುತ್ತೆ ಸರ್, ಆಕ್ಟಿವೇಟ್ ಆಗುತ್ತೆ. ಹಾ ಓಕೆ ಮೇಡಮ್. ಪಾಯಿಂಟ್ಸ್ ಆಕ್ಟಿವೇಟ್ ಆಗುತ್ತೆ. ಆಮೇಲೆ ಇಲ್ಲಿ ಆಪ್ಟಿಕ್ ನರ್ವ್ ಅಂತ ಬರುತ್ತೆ, ಇಲ್ಲಿ ಈ ರೀತಿ ಪ್ರೆಸ್ ಮಾಡಿ ಹೀಗೆ. ಸರಿ ಮೇಡಮ್. ಹೀಗೆ. ಇನ್ನೊಂದು ಹೇಳ್ತೀನಿ ನಿಮ್ಗೆ, ಲಿವರ್ ಸ್ಟ್ರೆಂಥನ್ ಮಾಡೋದು. ಈ ಕೈದು ನಿಮ್ಗೆ ಹಾ ಗೊತ್ತಲ್ವಾ ಮೇಡಮ್. ಇಲ್ಲಿ, ಹೌದೌದು, ಲಿವರ್ ಇದು ಪಾಯಿಂಟ್. ಸ್ಟ್ರೆಂತ್ ಮಾಡೋದು ಗೊತ್ತು ನಿಮ್ಗೆ. ಆಮೇಲೆ ಕಾಲಲ್ಲಿ ಎಸ್ ಲಿವರ್ ಮೇಡಮ್. 3 ಪಾಯಿಂಟ್ ಬರುತ್ತೆ ನೋಡಿ, ಹೌದು ಮೇಡಮ್. ಇಲ್ಲಿ ಹೆಬ್ಬೆರಳಿಂದ ಹಿಂಭಾಗದಲ್ಲಿ ಇಲ್ಲಿ ಲಿವರ್ದು ಪಾಯಿಂಟ್ ಬರುತ್ತಲ್ಲ, ಇದನ್ನ 20 ಸರಿ ಪ್ರೆಸ್ ಮಾಡಿ. ಎಸ್ ಎಸ್. ಒಂದ್ ಕಾಲಲ್ಲಿ ಸರಿ 20 ಸರಿ ಪ್ರೆಸ್ ಮಾಡಿ, ಇನ್ನೊಂದ್ ಕಾಲಲ್ಲಿ 20 ಸರಿ ಪ್ರೆಸ್ ಮಾಡಿ. ವಾರದಲ್ಲಿ 2 ದಿನ ಮಾಡಿ ಸಾಕು. ಜೊತೆಗೆ ಮೆಗಾ ಮೆರಿಡಿಯನ್ ಸರಿ ಮೇಡಮ್. ಕಲರ್ ಥೆರಪಿಯಲ್ಲಿ, ಇದು ಅಡ್ವಾನ್ಸ್ ಕಲರ್ ಥೆರಪಿ ಮೆಥಡ್. ನಮ್ಮ ಬಲಗೈ ಓಕೆ. ಇಲ್ಲಿ ಹೆಬ್ಬೆರಳಿ ಮಧ್ಯದ ಬೆರಳಿದೆ ನೋಡಿ, ಹಾ ಇಲ್ಲಿ ಹಾ ಒಂದು ಮೇಡಮ್. ಲೈನ್ ಹಾಕೊಳ್ಳಿ ಈ ರೀತಿ. ಅಂದ್ರೆ ಮೆಜರ್ಮೆಂಟ್ ತೋರಿಸ್ತಾ ಇದೆ ನಿಮ್ಗೆ. ಈ ಹಾ ಭಾಗದಲ್ಲಿ ಓಕೆ. ನೋಡಿ, ಹಾ ಈ ಭಾಗದಲ್ಲಿ ಒಂದು ಸ್ಕೈ ಬ್ಲೂ ಡಾಟ್ ಹಾ ಇಡಿ. ಮೇಡಮ್. ಇಲ್ಲಿ ಸ್ಕೈ ಬ್ಲೂ. ಸ್ಕೈ ಬ್ಲೂ ಡಾಟ್ ಇಡಬೇಕು. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ನಮ್ಮದು? ರೈಟ್ ಹ್ಯಾಂಡ್ ಸರ್. ಹಾ ಓಕೆ ಮೇಡಮ್. ಇಲ್ಲಿ ನೋಡಿ, ಸ್ಕೈ ಬ್ಲೂ ಡಾಟ್ ಇಡ್ಬೇಕು ಈ ರೀತಿ. ಹಾ ಕಾಣಿಸ್ತಿದ್ಯಾ? ಮೇಡಮ್. ಹಾ ಕಾಣಿಸ್ತಿದೆ ಮೇಡಮ್, ಹಾ, ಕಾಣಿಸ್ತಿದೆ. ಇಲ್ಲಿ ಸ್ಕೈ ಬ್ಲೂ ಡಾಟ್ ಡೇ ಟೈಮ್ ಅಲ್ಲಿ ಹಾಕಿ 4 to 5 hours ಹಾಕ್ಬೇಕು. ನೈಟ್ ಹಾ ಸರಿ ಮಲ್ಕೊಳ್ಳುವಾಗ ಮೇಡಮ್. ಇಲ್ಲೊಂದು ಬಟಾಣಿ ಕಾಳು ಇಟ್ಟು ಅಂಟಿಸಿ. ಬಟಾಣಿ ಕಾಳು. ಬಟಾಣಿ ಕಾಳು ಇದು ಒಣಗಿರೋದು ಡ್ರೈ. ಹಾ ಎಸ್ ಮೇಡಮ್, ಎಸ್. ಹಾ ಅದನ್ನ ಗೊತ್ತಾಯ್ತು. ಇಲ್ಲಿ ಅಂಟಿಸಿ. ಸ್ಕೈ ಬ್ಲೂ ಕಲರ್ ಡಾಟ್ ಹಾ ಇಡಬೇಕು. ಮೇಡಮ್.
ಡೇ ಟೈಮ್ ಅಲ್ಲಿ ನೈಟ್ ಮಲ್ಕೊಳ್ಳೋ ಒಂದು ಬಟಾಣಿ ಕಾಳು ಇಡ್ಬೇಕು ಇಲ್ಲಿ. ಇಟ್ಟು ಟೇಪ್ ತಗೊಂಡು ಸರಿ ಅಂಟಿಸಿ. ಇನ್ನೊಂದು ನಮ್ಮ ಸರಿ ಇದ್ರಲ್ಲಿ ಸರಿ. ಎಡಗೈಯಲ್ಲಿ ಇಲ್ಲಿ ಹೆಬ್ಬೆರಳು ಕೆಳಗಡೆ ಇಲ್ಲೊಂದು madam. ಬ್ಲ್ಯಾಕ್ ಡಾಟ್ ಇಟ್ಟಿದೆ ನೋಡಿ, ಬ್ಲ್ಯಾಕ್ Yes, ಡಾಟ್ madam. ಇಟ್ಟಿದ್ದೀನಿ. ಹೌದು. ಇಲ್ಲಿ ಡೇ ಟೈಮ್ ಅಲ್ಲಿ ಬ್ಲ್ಯಾಕ್ ಡಾಟ್ ಇಡಿ, ನೈಟ್ ಮಲ್ಕೊಳ್ಳೋ ಒಂದು ಬಟಾಣಿ ಕಾಳು ಹಾ ಇಡಿ. madam. ಸರಿನಾ? ನೈಟ್ ಹಾಕ್ಬೇಕು, ಬೆಳಗ್ಗೆ ತೆಗೆದು ಬಿಡ್ಬೇಕು. ಡೇ ನಲ್ಲಿ ಏನ್ ಮಾಡ್ಬೇಕು ಮೇಡಮ್? ಅದು ವಾಯ್ಸ್ ಬ್ರೇಕ್ ಆಯ್ತು. ಕಲರ್ ಇಡ್ಬೇಕು, ಕಲರ್ಸ್. ಯಾವ ಕಲರ್ ಮ್ಯಾಮ್? ಬ್ಲ್ಯಾಕ್ ಬ್ಲ್ಯಾಕ್ ಬ್ಲಾಕ್. ಬ್ಲ್ಯಾಕ್ ಓಕೆ ಕಲರ್. ಓಕೆ. ನಿಮ್ ಕಲರ್ ಅಲ್ಲಿ ಏನಾರ ಕನ್ಫ್ಯೂಷನ್ ಆದ್ರೆ ಬ್ಲ್ಯಾಕ್ ಇಟ್ಬಿಡಿ. ಡೇ ನೈಟ್ ಮಲ್ಕೊಳ್ಳೋವಾಗ ಒಂದು ಬಟಾಣಿ ಕಾಳು ಇಡಿ. ಸರಿ ಮೇಡಮ್. ಎರಡು ತೋರು ಬೆರಳು ಸೆಕೆಂಡ್ ಜಾಯಿಂಟಿಗೆ ನೈಟ್ ಮಲ್ಕೊಳ್ಳೋವಾಗ ಮೆಂತೆ ಸ್ಟ್ರಿಪ್ ಹಾಕಿ. ಸುತ್ತ ಹಾಕ್ಬೇಕು, ಉಂಗುರದ ತರ ಹಾಕ್ಬೇಕು ಸೆಕೆಂಡ್ ಜಾಯಿಂಟಿಗೆ. ಸರಿನಾ? ಸರಿ ಮೇಡಮ್. ಹಾ. ಇನ್ನೊಂದು ಇಲ್ಲಿ ಲಿವರ್ Okay. ಜಾಯಿಂಟ್ಗೂ ಕೂಡ ಸ್ಕೈ ಬ್ಲೂ ಹಾಕ್ಬೋದು, ಬಟ್ ಮೆಗಾ ಮೆರಿಡಿಯನ್ ಥೆರಪಿಯಲ್ಲಿ ನಾನು ನಿಮ್ಗೆ ಹೇಳಿದೀನಿ ಇದಿಷ್ಟ ಹಾಕಿರೋನು ಓಕೆ. ಇದು ನಾನು ಸರಿ ಹೇಳಿ madam. ಇದೆಲ್ಲ ರೆಮಿಡೀಸ್ ಫಾಲೋ ಮಾಡಿ ಸರ್. ಕಣ್ಣಿಂದ ಯಾವುದೇ ಇಶ್ಯೂಸ್ ಇದ್ರೂ ಕ್ಲಿಯರ್ ಆಗುತ್ತೆ. ಸರಿ ಮೇಡಮ್. ಓಕೆ. ಮತ್ತೆ ತ್ರಾಟಕ ಎಕ್ಸರ್ಸೈಸ್ ಬರುತ್ತೆ ಬೆಂಗಳೂರಿಗೆ ನೋಡಿ. ಬಂದಾಗ ಹಾ ಸರ್, ಹಾ ಮೇಡಮ್. ಹೌದೌದು, ತ್ರಾಟಕ ಬರುತ್ತೆ. ಹೌದು. ತ್ರಾಟಕ ಮಾಡಿ, ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತದು. ಸರಿ ಮೇಡಮ್. ವೀಸಿಂಗ್ ಎಲ್ಲ ಕಡಿಮೆ ಆಯ್ತಾ ಸರ್ ಮಗನಿಗೆ? ಅದೆಲ್ಲ ಪೂರ್ತಿ ಕಡಿಮೆ ಆಯ್ತು ಮೇಡಮ್. ಅದೆಲ್ಲ ಫುಲ್ ಕ್ಲಿಯರ್ ಆಯ್ತು. ಹಾ, ಕಡಿಮೆ ಆಯ್ತಾ? ಇದು ಮಡ್ರಾಸ್ ಇದೊಂದು ಫುಲ್ ಫ್ಯಾಮಿಲಿಗೆ ಒಂದು ಸಮಸ್ಯೆ ಆಗೋಯ್ತು. ಇಲ್ಲ, ಇದು ಕ್ಯೂರ್ ಆಗುತ್ತೆ ಸರ್. ಇದು ನಾನು ಮಾಡಿರೋದು ಇದಿಷ್ಟೇ ಮಾಡಿ ಸಾಕು, ನೀವು ಕ್ಯೂರ್ ಆಗ್ಬಿಡುತ್ತೆ. ಸರ್ನಾ? ನೀವು ರಿಟರ್ನ್ ಬೆಂಗಳೂರಿಗೆ ಬಂದಾಗ ಅಪ್ಡೇಟ್ ಮಾಡಿ ಮೇಡಮ್. ಮಾಡ್ತೀನಿ ಸರ್. ಮೆಸೇಜ್ ಹಾಕ್ತೀನಿ ನಾನು. ಇವನ್ ಸ್ಟೇಟಸ್ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ಬಂದಾಗ. ಸರಿ ಸರ್, ಥ್ಯಾಂಕ್ ಯು. ಇದು ಫಾಲೋ ಮಾಡಿ ಸರ್, ಎಲ್ಲ ಕ್ಲಿಯರ್ ಆಗುತ್ತೆ. ಸರಿ ಮೇಡಮ್. ಓಕೆ. ಥ್ಯಾಂಕ್ ಯು ಸರ್. ಎಸ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಶಿಲ್ಪಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ನಿಮ್ದು ವಾಟ್ಸ್ಆಪ್ ಪ್ರೊಫೈಲ್ ಎಲ್ಲ ವಾಚ್ ಮಾಡ್ತಾ ಇರ್ತೀನಿ, ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಮೇಡಮ್. ಫೈಬ್ರಾಯ್ಡ್ಸ್ ಗೆ ಏನಾರ ಇದಿದೆಯಾ ಮೇಡಮ್? ಯಾವ್ದಕ್ಕೆ? ಕಲರ್ ಥೆರಪಿ ಯಾವ್ದಕ್ಕೆ? ಫೈಬ್ರಾಯ್ಡ್ಸ್ ಗೆ? ಫೈಬ್ರಾಯ್ಡ್ಸ್ ಇದೆ. ಫೈಬ್ರಾಯ್ಡ್ಸ್ ಇದೆ. ಫೈಬ್ರಾಯ್ಡ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಅಂದ್ರೆ ಅಲ್ಲಿ ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್ ಎಲ್ಲ ಸ್ಟಾಗ್ನೇಷನ್ ಆಗಿರುತ್ತೆ. ಲಿವರ್ ಅಲ್ಲೂ ಕೂಡ ಸ್ಟಾಗ್ನೇಷನ್ ಆಗಿರುತ್ತೆ. ನಾವ್ ಎಲ್ಲ ಸ್ಟಮಕ್, ಸ್ಪ್ಲೀನ್ ಕೂಡ ಸ್ಟಾಗ್ನೇಷನ್ ಆಗಿರುತ್ತೆ. ಅಂದ್ರೆ ಎಲ್ಲಾ ಆರ್ಗನ್ಗಳಲ್ಲಿ ಮೂವ್ಮೆಂಟ್ಸ್ ಕಡಿಮೆ ಆಗಿರುತ್ತೆ. ಸೊ ನೀವು ಇಲ್ಲಿ Okay. ಎಲ್ಲ ಆರ್ಗನ್ಗಳ ಸ್ಟ್ರೆಂಥನ್ ಮಾಡಿದ್ರೆ ಫೈಬ್ರಾಯ್ಡ್ಸ್ ತಾನೇ ಕ್ಲಿಯರ್ ಆಗುತ್ತೆ. ಈ ಸದ್ಯಕ್ಕೆ ನಿಮ್ ಕಲರ್ ಥೆರಪಿಯಲ್ಲಿ ಹೇಳಿರ್ತೀನಿ. ಹಾ, ನೀವು ಕಾಡು ಬೆಸ್ಸನ್ನು ಯಾವ ಸೈಡ್ ಮೇಡಮ್ ಸಿಗೋದು ಯೂಶಲಿ? ಆ ಸೈಡ್ ಅಲ್ಲ, ಏನ್ ಮೇಡಮ್? ಕ್ಲಿನಿಕ್ ಎಲ್ಲಿರೋದು ಹೇಳಿ? ನನ್ ತಾವರೆಕೆರೆ ಹತ್ರ, ತಾವರೆಕೆರೆ, ಮಾಗಡಿ ರೋಡ್. ಹಲೋ. ಓಕೆ, ಹೇಳಿ ಮೇಡಮ್. ಇಲ್ಲಿದ್ಯಾ? ನಮ್ಮ ಎರಡು ಕೈಯಲ್ಲಿ ಮಧ್ಯದ ಭಾಗ ಮತ್ತು ಉಂಗುರದ ಭಾಗದಲ್ಲಿ ಇಲ್ಲಿ ಯೂಟ್ರಸ್ ರಿಫ್ಲೆಕ್ಸ್ ಬರುತ್ತೆ. ಹಾ. ಇಲ್ಲಿ ಆರೆಂಜ್ ಕಲರ್ ಹಾಕಿ. ಓಕೆ. 3 ದಿನ ಆರೆಂಜ್ ಹಾಕಿ, 3 ದಿನ ಸ್ಕೈ ಬ್ಲೂ ಹಾಕಿ. 3 ದಿನ ಆರೆಂಜ್. 3 ದಿನ ಸ್ಕೈ ಬ್ಲೂ ಹಾಕಿ. 2 ಕೈಯಲ್ಲೂ ಹಾಕ್ಬೇಕು. ಡೇ ಟೈಮ್ ಅಲ್ಲಿ ಹಾಕಿ ನೈಟ್ ಮಲ್ಕೊಳ್ಳುವಾಗ ಒಂದು ಕಡಲೆಕಾಳು ಅಂಟಿಸ್ಬೇಕು. ರೆಕಾರ್ಡಿಂಗ್ ಕೊಡ್ತೀನಿ ಮೇಡಮ್, ಆಮೇಲೆ ಕೇಳ್ಕೋಬಹುದು. ಬರ್ಕೊಂಡಿದ್ದೀನಿ ಸೇಫರ್ ಸೈಡ್. ಇಲ್ಲ, ರೆಕಾರ್ಡಿಂಗ್ ಕೊಡ್ತೀನಿ, ತೊಂದ್ರೆ ಇಲ್ಲ. ಆಮೇಲೆ ಕಡಲೆಕಾಳು, ಒಂದು ಕಡಲೆಕಾಳಲ್ಲಿ ಅಂಟಿಸ್ಬೇಕು. ನೈಟ್ ಹಾಕ್ಬೇಕು, ಬೆಳಗ್ಗೆ ತೆಗೆದು ಬಿಡ್ಬೇಕು. 2 ಕೈಯಲ್ಲೂ ಹಾಕ್ಬೇಕು. ಜೊತೆಗೆ ಇಲ್ಲಿ ಸ್ಪ್ಲೀನ್ ಜಾಯಿಂಟ್ ಬರುತ್ತೆ ಇಲ್ಲಿ. ಇದು ಪೃಥ್ವಿ ತತ್ವ ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ಸ್ಪ್ಲೀನ್, ಇಲ್ಲಿ ನೀವು ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಹಾಕಿ. ಸರ್ಕಲ್ ಹಾಕ್ಬೇಕಾ ಅಥವಾ ಜಸ್ಟ್ ಒಂದು ಡ್ಯಾಶ್? ಸರ್ಕಲ್ ಹಾಕ್ಬೇಕು. ಅಲ್ಲಿ circle 2 ಹಾಕಿ. ಕೈಗೂ ಹಾಕ್ಬೇಕಾ? ಇಲ್ಲ ಮೇಡಮ್, ಬಲಗೈ ಉಂಗುರದ ಬೆರಳಿಗೆ ಮಾತ್ರ. ರೈಟ್ ಹ್ಯಾಂಡ್ ಉಂಗುರ ಬೆರಳಿಗೆ ಹಾಕಿ. ಆಮೇಲೆ ತೋರು ಬೆರಳಿಗೂ ಕೂಡ ಇಲ್ಲಿ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಹಾಕಿ. ಬಲಗೈ ತೋರು ಬೆರಳಿಗೆ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಹಾಕಿ. ಓಕೆ. ಕಾಲಲ್ಲಿ ಲಿವರ್ ರೆಕಾರ್ಡಿಂಗ್ ಇವತ್ತೇ ಸಿಗತ್ತಾ ಮೇಡಮ್? ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ಕೋಬಹುದಲ್ಲ?
ಹಾ ಕೊಡ್ತೀನಿ, ಅಪ್ಲೋಡ್ ಮಾಡ್ಬಿಡ್ತೀನಿ. ಇನ್ನೊಂದು ನಮ್ ಮೆಗಾ ಮೆರಿಡಿಯನ್ ಕಲರ್ ಥೆರಪಿ ಅಂತ ಹೇಳ್ತೀವಿ. ಅಲ್ಲಿ ನಮ್ಮ ಬಲಗೈ ಹ್ಮ್ ಇಲ್ಲಿ ನೋಡಿ ಹೆಬ್ಬೆರಳಿದೆ, ಹ್ಮ್ ಹೆಬ್ಬೆರಳಿನ ಕೆಳಭಾಗದಲ್ಲಿ ಇಲ್ಲೊಂದು ಬ್ಲ್ಯಾಕ್ ಕಲರ್ ಇಡಬೇಕು, ಓಕೆ ಜೊತೆಗೆ ಅದ್ರ ಪಕ್ಕದಲ್ಲಿ ಇಲ್ಲೊಂದು ಬ್ಲ್ಯಾಕ್ ಕಲರ್ ಇಡಬೇಕು. ಕಾಣಿಸ್ತಿದ್ಯಾ? ಹ್ಮ್ ಕಾಣಿಸ್ತಾ ಹಾ, ಇದೆ ಇಲ್ಲೊಂದು ಬ್ಲ್ಯಾಕ್ ಕಲರ್ ಇಡಬೇಕು. ಹ್ಮ್ ಓಕೆ ಜೊತೆಗೆ ಹಿಂಭಾಗದಲ್ಲಿ ಇಲ್ಲೊಂದು ಬ್ಲ್ಯಾಕ್ ಕಲರ್ ಇಡಿ, ಇಲ್ಲೊಂದು ಬ್ಲ್ಯಾಕ್ ಕಲರ್ ಹಾಕಿ. ಅದು ಜಸ್ಟ್ ಆಪೋಸಿಟ್ ಸೈಡ್ ಆಫ್ ದ ಹಾ ಸೇಮ್ ಹಾ ಪಾಯಿಂಟ್ ಅಲ್ಲೇ ಅಪೋಸಿಟ್ ಅಲ್ಲಿ ಇಡ್ಬೇಕು, ಸರಿನಾ? ಹ್ಮ್ ಇದಿಟ್ಬಿಟ್ಟು ಡೇ ಟೈಮ್ ಅಲ್ಲಿ ಬ್ಲ್ಯಾಕ್ ಹಾಕಿ, ನೈಟ್ ಮಲ್ಕೊಳಾಗ ಒಂದು ಹ್ಮ್ ಕಡಲೆಕಾಳು ಅಂಟಿಸಿ. ಓಕೆ ಅಲ್ಲೂ ಇಲ್ಲೊಂದ್ ಕಡಲೆಕಾಳು, ಇಲ್ಲೊಂದ್ ಕಡಲೆಕಾಳು, ಇಲ್ಲೊಂದ್ ಕಡಲೆಕಾಳು ಅಂಟಿಸ್ಬೇಕು, ಇಲ್ಲೊಂದ್ ಕಡಲೆಕಾಳು ಅಂಟಿಸ್ಬೇಕು, ಓಕೆ ಸರಿನಾ? ಇಷ್ಟ ಮಾಡಿ ಮೇಡಮ್, ಇದು ಸರಿ ಹೋಗುತ್ತೆ. ಅದು ಎಷ್ಟು ದಿವಸ ಮಾಡ್ಬೇಕು ಮೇಡಮ್? 1 or 2 months 30 ಮಾಡಿ, days 1 or 2 months ಮಾಡಿ. 2 months ಹ್ಮ್. ಕಾಲಲ್ಲಿ ಆಮೇಲೆ ನೀವು ಹಾ ಕಾಲಲ್ಲಿ ಲಿವರ್ 3 ಅಂತ ಪಾಯಿಂಟ್ ಬರುತ್ತೆ ಇಲ್ಲಿ. ಓಕೆ ನಿಮ್ಗೆ ಇಮೇಜ್ ಅಲ್ಲಿ ಚೆಕ್ ಮಾಡಿದ್ರು ಸಿಗುತ್ತೆ, ಗೂಗಲ್ ಅಲ್ಲಿ ಲಿವರ್ 3 ಪಾಯಿಂಟ್ ಅಂತ ಚೆಕ್ ಮಾಡಿದ್ರು ಸಿಗುತ್ತೆ. ಇಲ್ಲಿ ನೀವು ಅಂಟಿಸ್ಬೇಕು, ಒತ್ತಬೇಕು ಈ ರೀತಿ, ಹೀಗೆ. ಹಾ, ಓಕೆ ಈ ರೀತಿ ಪ್ರೆಸ್ ಕೊಡ್ಬೇಕು 20 ಎರಡು ಕಾಲಲ್ಲಿ ಪ್ರೆಸ್ ಕೊಡ್ಬೇಕು. ನೈಟ್ ಮಲ್ಕೊಳ್ಳುವಾಗ ಒಂದು ಬಟಾಣಿ ಕಾಳು ಅಂಟಿಸಿ, ಓಕೆ ಸರಿನಾ? ಬಟಾಣಿ ಕಾಳು ಅಂಟಿಸ್ಬಿಟ್ಟು ನೈಟ್ ಹಾಕ್ಬೇಕು, ಬೆಳಗ್ಗೆ ತೆಗ್ದ್ಬಿಡ್ಬೇಕು, 2 ಕಾಲಲ್ಲಿ. ಹ್ಮ್ ಜೊತೆಗೆ ಸಾಧ್ಯ ಆದ್ರೆ ಯೋಗಾ ಕ್ಲಾಸ್ಗಳಿಗೆ ಜಾಯ್ನ್ ಆಗ್ಬಿಟ್ಟು ಎಕ್ಸರ್ಸೈಸ್ ಗಳು ಮಾಡಕ್ ಹೇಳಿ. ಓಕೆ ಮತ್ತೆ ಅದಕ್ಕೆ ವಾಕ್ ಪರ್ಟಿಕ್ಯುಲರ್ ಆಗಿ ಇರತ್ತಮ್ಮ, ಆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಯೋಗ ಇರತ್ತಮ್ಮ, ಯೋಗಾಸನ ಹೌದೌದು, ಇರತ್ತಮ್ಮ. ಬದ್ಧಕೋನಾಸನ ಆಮೇಲೆ ಸೂರ್ಯ ನಮಸ್ಕಾರ ಎಲ್ಲ ಮಾಡಿದ್ರೆ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಇದೆ ಯೋಗಾಸನದಲ್ಲಿ. ಅಂದ್ರೆ ಸ್ಟಾಗ್ನೇಷನ್ ಆಗಿರುತ್ತಲ್ಲ ಮೇಡಮ್, ಸ್ಟಾಗ್ನೇಷನ್ ಇಂದ ಸ್ಟೋನ್ ಫಾರ್ಮೇಶನ್ ಆಗಿರುತ್ತೆ. ಸೊ ನೀವು ಯೋಗ ಎಲ್ಲ ಮಾಡಿದಾಗ ಸ್ಟೋನ್ ಅಲ್ಲ, ಫೈಬ್ರಾಯ್ಡ್ ಸಿಸ್ಟ್ ಫಾರ್ಮ್ ಆಗಿದೆ. ಹೌದು, ಸಿಸ್ಟ್ ಆಗೋದೇ ಸ್ಟಾಗ್ನೇಷನ್ ಇಂದ. ಇವಾಗ ನಮ್ಮ ಬಾಡಿ ಮೂವ್ಮೆಂಟ್ ಇಲ್ಲದೆ ಇದ್ದಾಗ, ಮೂವ್ಮೆಂಟ್ ಇಲ್ಲದೆ ಇದ್ರೆ ಅಲ್ಲಿ ಗಡ್ಡೆಗಳಾಗ್ತಾ ಹೋಗುತ್ತೆ, ಅಂದ್ರೆ ಕಫ ಫಾರ್ಮೇಶನ್ ಆಗಿ ಅದು ಗಡ್ಡೆ ಆಗುತ್ತೆ. ಎಲ್ಲೆಲ್ಲಿ ಅದು ಗಡ್ಡೆಗಳಿರುತ್ತೆ. ಸೊ ನಿಮ್ಗದು ಈ ರೀತಿ ಕೆಲವೊಬ್ಬರಿಗೆ ಯೂಟ್ರಸ್ ಅಲ್ಲಿ ಗಡ್ಡೆ ಆಗುತ್ತೆ, ಕೆಲವೊಬ್ಬರಿಗೆ ಕಿಡ್ನಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ. ಈ ರೀತಿ ಯಾವ್ಯಾವ ಆರ್ಗನ್ ಪ್ರಾಬ್ಲಮ್ ಆಗುತ್ತೆ ಅಲ್ಲೆಲ್ಲ ಗಡ್ಡೆಗಳು ಉತ್ಪತ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಲಿಪೋಮ ತರ ಆಗೋದಾಗ್ಲಿ, ಇವೆಲ್ಲ ಬರೋದೆಲ್ಲ ಅದರಿಂದನೇ. ಸೊ ನಮ್ ಬಾಡಿ ಯಾವಾಗೂ ಚಲನೆಯಲ್ಲಿ ಇರ್ಬೇಕು, ಅಂದ್ರೆ ಮೂವ್ಮೆಂಟ್ ಅಲ್ಲಿ ಇರ್ಬೇಕು. ಬಾಡಿ ಮೂವ್ಮೆಂಟ್ ಅಲ್ಲಿ ಇದ್ದಾಗ ಸ್ಟಾಗ್ನೇಷನ್ ಆಗಲ್ಲ, ಅಲ್ಲಿ ಹೀಟ್ ರೇಸ್ ಆಗುತ್ತೆ, ಹೀಟ್ ರೇಸ್ ಆಗಿ ಇದೆಲ್ಲ ತಾನೇ ಕ್ಲಿಯರ್ ಆಗ್ತಾ ಬರುತ್ತೆ. ಜೊತೆಗೆ ಕಾಲಲ್ಲಿ ಒಂದು SP6 ಅಂತ ಒಂದು ಪಾಯಿಂಟ್ ಬರುತ್ತೆ, ಇಲ್ಲಿ ಇದು ಕಾಲ ಹತ್ರ ಒಂದು ಇದು ಬರುತ್ತೆ ನೋಡಿ, ಗಂಟು ತರ ಬರುತ್ತಲ್ಲ, ಅಲ್ಲಿಂದ ಈ ರೀತಿ 3 fingers ಮೆಜರ್ ತಗೊಳ್ಳಿ. ಮೆಜರ್ ತಗೊಂಡ್ಬಿಟ್ಟು ಇಲ್ಲಿ 20 ಸರಿ ಪ್ರೆಸ್ ಮಾಡ್ಬೇಕು, ಹೀಗೆ 2 ಕಾಲಲ್ಲಿ 20 ಸರಿ ಪ್ರೆಸ್ ಮಾಡಿ, ವಾರದಲ್ಲಿ 2 ದಿವಸ ಮಾತ್ರ. ಇಷ್ಟ ಮಾಡಿ ಮೇಡಮ್, ಸರಿ ಹೋಗುತ್ತೆ. ಮತ್ತೆ ಫುಡ್ ಅಲ್ಲಿ ಹಾಲು, ಮೊಸರು, ಮಜ್ಜಿಗೆ ತಗೋಬಾರ್ದು. ತಂಪು ಮಾಡುವಂತ ಪದಾರ್ಥಗಳನ್ನ ತಗೋಬೇಡಿ. ಹಣ್ಣುಗಳನ್ನ ತಗೋಬಾರ್ದು ಲಿಮಿಟ್ ಆಗಿ ಸ್ವಲ್ಪ ತಗೊಂಡ್ರೆ ಓಕೆನಾ, ತಗೊಳ್ಳೇಬಾರ್ದು ಮೇಡಮ್? ಯಾವ್ದು? ಮೊಸರೆಲ್ಲ ಲಿಮಿಟ್ ಆಗಿ ಒನ್ ಟೈಮ್ ಮೊಸರನ್ನ ತಿಂತೀವಿ, ಅದು ಫುಲ್ ಸ್ಟಾಪೇ ಮಾಡಿ ಅಂತೀರಾ? ಸ್ವಲ್ಪ ದಿನ ಇದು ಕ್ಲಿಯರ್ ಆಗುತ್ತನ್ನ ಸ್ಟಾಪ್ ಮಾಡಿ, ಆಮೇಲೆ ನೀವು ಯೂಸ್ ಮಾಡಬಹುದು, ಏನ್ ತೊಂದ್ರೆ ಇಲ್ಲ. ಸರಿ ಮೇಡಮ್, ಇಷ್ಟ ಮಾಡಿ. ನೀವು ಫ್ರೋಸನ್ ಶೋಲ್ಡರ್ ಹೇಳಿದ್ರಿ, ಬೋತ್ ಶೋಲ್ಡರ್ಗೂ ಸೇಮ್ ಅಪ್ಲಿಕಬಲ್ ಆಗತ್ತಾ? ಹಾ, ಹೌದೌದು, ಲೆಫ್ಟ್ ಇದೆ ನನ್ಗೆ. ಆಗುತ್ತೆ. ಇದು ನಮ್ದು ಎಡಗೈ ಅನ್ಕೊಂಡ್ರೆ ಇದೊಂದು ಶೋಲ್ಡರ್, ಇದೊಂದು ಶೋಲ್ಡರ್. ಅಂದ್ರೆ ಇದು ಎಡಗೈ ಶೋಲ್ಡರ್, ಇದು ಬಲಗೈ ಶೋಲ್ಡರ್. ಅವ್ರಿಗೆ ಆಗ್ಲೇ ಆನ್ಸರ್ ಮಾಡಿದ್ನಲ್ಲ, ನೀವು ಅದೇ ರೆಮಿಡಿನೇ ಫಾಲೋ ಮಾಡಿ. ಅದನ್ನೇ ನೋಟ್ ಮಾಡ್ಕೊಂಡೆ ಅವಾಗ್ಲೇ. ಸರಿ. ಬಟ್ ನನ್ಗೆ ಎಲ್ಲಾರ ಹೋಗ್ಬಿಟ್ ಬಂದ್ರೆ ನೋವಾಗತ್ತೆ, ಮನೇಲಿದ್ರೆ ಏನು ನೋವಾಗಲ್ಲ. ಇದು ಅಪೋಸಿಟ್ ನನಗೆ. ಎಲ್ಲಾರು ಆಚೆ ಹೋಗಿ ಬಂದು ಮೂಮೆಂಟ್ ಆಗಿರತ್ತಲ್ಲ, ಅವಾಗ ನೋವತ್ ನನ್ಗೆ. ಇದು ಕ್ಲಿಯರ್ ಆಗುತ್ತೆ, ಮಾಡಿ ಮೇಡಮ್. ಸರಿ, ಥ್ಯಾಂಕ್ ಯು ಮೇಡಮ್. ನಾಗರತ್ನ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್, ಅಲ್ಲಿ ಅನ್ಮ್ಯೂಟ್ ಅಂತ ಆಪ್ಷನ್ ಬಂದಿರುತ್ತೆ ನೋಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನನ್ನ ಮಗನಿಗೆ ಮೈ ತುಂಬಾ ಬೆವರು ಬರುತ್ತೆ, ತುಂಬಾ ಸ್ಮೆಲ್ ಅದು. ಅದಕ್ಕೆ ಅಂತ. ಏಜ್ ಎಷ್ಟು ಮೇಡಮ್? 26. 26 ಏಜ್. ಯಾವ ಟೈಮಲ್ಲಿ ಬರುತ್ತೆ ಬೆವರು? ನೈಟ್ ಬರುತ್ತಾ, ಡೇ ಟೈಮಲ್ಲಿ ಬರುತ್ತಾ, ಅಥವಾ ಆಚೆ ಎಲ್ಲಾರ ಹೋದಾಗ ಬರುತ್ತಾ, ಸುಮ್ನೆ ಕುತ್ಕೊಂಡ್ರೆ ಬೆವರು ಬರುತ್ತಾ, ಕೆಲವೊಬ್ಬರಿಗೆ ಊಟ ಆದ್ಮೇಲೆ ಬೆವರು ಬರುತ್ತೆ?
ಅಂದ್ರೆ ಎನಿ ಟೈಮು ಬೆವ್ರು ಇರುತ್ತೆ, ಅದು ಅಷ್ಟು ಬೆವ್ರು ಇಳಿಯೋದಷ್ಟು ಗೊತ್ತಾಗಲ್ಲ. ಹ್ಮ್ ತುಂಬಾ ನಡೆಯುವಾಗ ಏನಾರ ಕೆಲಸ ಮಾಡುವಾಗ ಸ್ವಲ್ಪ ಬಟ್ಟೆ ಎಲ್ಲ ಒದ್ದೆ ಆಗಿ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಸ್ಮೆಲ್ಲೇ ಹ್ಮ್. ಸ್ವಲ್ಪ ಜಾಸ್ತಿ ಬರುತ್ತೆ. ಇವಾಗ ಸ್ಮೆಲ್ ಯಾಕೆ ಬರುತ್ತಂದ್ರೆ ಇವಾಗ ಈಗ ಎಲ್ಲಾರು ಒಂದ್ ಕಡೆ ನೀವು ನೀರ್ನ ತುಂಬಿಟ್ರೆ ತುಂಬಾ ದಿನ ತುಂಬಿಟ್ರೆ ಅದ್ ಏನಾಗುತ್ತೆ ಮೇಡಮ್, ಸ್ಮೆಲ್ ಬರುತ್ತೆ ತಾನೆ, ಹೌದು. ಸ್ಮೆಲ್ ಬರುತ್ತಲ್ವಾ. ಹಾ ಅಂದ್ರೆ ಅಲ್ಲಿ ಅವ್ರದ್ದು ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಇದ್ರೆ ಅಥವಾ ಬಾಡಿ ಮೂವ್ಮೆಂಟ್ ಕಡಿಮೆ ಇದ್ರೆ ಅಲ್ಲಿ ಸ್ಟಾಗ್ನೇಷನ್ ಆಗ್ತಾ ಹೋಗುತ್ತೆ. ಎಲ್ಲ ಆರ್ಗನ್ಸ್ ಅಲ್ಲಿ ಜಲತತ್ವ ರೇಸ್ ಆಗಿರುತ್ತೆ, ಅಂದ್ರೆ ಕೋಲ್ಡ್ ಹೆಚ್ಚಾಗ್ತಾ ಹೋಗಿರುತ್ತೆ. ಹ್ಮ್ ಸೊ ಸ್ವಲ್ಪ ಅವರು ನಮ್ ದೇಹಕ್ಕೆ ನಾವು ಅಗ್ನಿತತ್ವ ರೇಸ್ ಮಾಡ್ಕೋಬೇಕು. ಅಂದ್ರೆ ಫುಡ್ ಅಲ್ಲಿ ಸ್ಪೈಸಿ ಫುಡ್ ತಗೊಳ್ಬೇಕು. ಆಮೇಲೆ ಡೈಲಿ 1 hour ಬಿಸಿಲಲ್ಲಿ ಸ್ವಲ್ಪ ವಾಕ್ ಮಾಡ್ಬೇಕು. ಆಮೇಲೆ ಸ್ಟಮಕ್ ಸ್ಪ್ಲೀನ್ ಸ್ಟ್ರೆಂಥನ್ ಮಾಡ್ಕೋಬೇಕು. ಎಲ್ಲೋಡಿ ಸ್ಪ್ಲೀನ್ ಸ್ಟ್ರೆಂಥನ್ ಮಾಡ್ಕೋಬೇಕು. ನಮ್ ಬಲಗೈ ಉಂಗುರದ ಬಾಡಿ ಬೆರಳು. ಹಾ ಬಾಡಿ ಸ್ವಲ್ಪ ಸ್ವಲ್ಪ ಹೀಟ್ ಬಾಡಿನೇ ಇರುತ್ತೆ. ಹಾ ಅದು ಹಾಗೆ ಬೆವ್ರು ಬಂದ್ರೆ ಅದನ್ನ ಏನು ಸ್ಮೆಲ್ ಇಲ್ದೇ ಇದ್ರೆ ಅದನ್ನ ಹೀಟ್ ಅಂತ ಹೇಳ್ತೀವಿ. ಬಟ್ ಸ್ಮೆಲ್ ಬರ್ತಾ ಇದೆ ಅಂದ್ರೆ ಅಲ್ಲಿ ಕೋಲ್ಡ್ನೆಸ್ ಕೂಡ ಇರುತ್ತೆ ಅವ್ರಿಗೆ. ಸೊ ಇಲ್ಲಿ ಸ್ಪ್ಲೀನ್ ಅಲ್ಲಿ ಸ್ಕೈ ಬ್ಲೂ ಮತ್ತು ಆರೆಂಜ್ ಕಲರ್ ಹಾಕಿ. ಹಾ ಸರಿ ಹೋಗುತ್ತೆ. ಆಯ್ತು ಆಯ್ತು. ಆಮೇಲೆ ಇಲ್ಲಿ ಲಿವರ್ ರಿಫ್ಲೆಕ್ಸ್ ಬರುತ್ತೆ, ಇಲ್ಲಿ ಪ್ರೆಸ್ ಕೊಡಿ ಡೈಲಿ 20 ಸರಿ ಪ್ರೆಸ್ ಕೊಡಿ. 2 ಕೈಲೂ ಪ್ರೆಸ್ ಕೊಡಿ. ಡೈಲಿ ಮಾಡ್ಬೋದಾ ಮೇಡಮ್ ಅದು ಲಿವರ್ ಪಾಯಿಂಟ್ ಮಾಡಿ. ಪ್ರೆಸ್ ಮಾಡೋದು? ಇದು ರಿಫ್ಲೆಕ್ಸ್ ನ ನಾವು ಡೈಲಿ ಮಾಡ್ಬೋದು. ಬಟ್ ಮೆರಿಡಿಯನ್ ನಲ್ಲಿ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಬರುತ್ತಲ್ಲ ಅದನ್ನ ಡೈಲಿ ಮಾಡೋ ಹಾಗಿಲ್ಲ. ವೀಕ್ಲಿ 2 days ಮಾತ್ರ ಮಾಡ್ಬೇಕು. ಓಕೆ ಮೇಡಮ್, ಓಕೆ ಓಕೆ, ಆಯ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಂಜುನಾಥ್ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜುನಾಥ್ ಅವ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಲ್ಲೊಂದು ಆಪ್ಷನ್ ಬಂದಿರುತ್ತೆ ನೋಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ ಎಲ್ಲಿಂದ? ಮೇಡಮ್ ನಾವು ಬೆಳಗ್ಗೆ ಕೋಲಾರಿಂದ ಸರ್ ವಿಡಿಯೋ ಆನ್ ಮಾಡ್ಕೊಳ್ಳಿ, ವಿಡಿಯೋ ಆನ್ ಮಾಡ್ಕೊಳ್ಳಿ. ಬೆಳಗ್ಗೆ ಫೋನ್ ಮಾಡಿದ್ವಿ ಮೇಡಮ್ ನಾವು. ಅದೇ ಹೌದಾ, ಕೋಲಾರಿಂದ. ಹೇಳಿ ಸರ್, ಹೇಳಿ. ಹಾ ಅದೇ ಏನ್ ತಿಂದ್ರು ಈಟು ಗ್ಯಾಸ್ಟ್ರಿಕ್ ಮೇಡಮ್ ಅವ್ರೆ, ಅದಕ್ಕೋಸ್ಕರ ಚೆಸ್ಟ್ ಅಲ್ಲಿ ಅಲ್ಲಿಂದಲ್ಲಿ ಇಟ್ಕೊಂಡ್ಬಿಡ್ತದೆ ಒಂಥರ, ಆಮೇಲೆ ಹತ್ರ ಉಸುತ್ತೆ, ಬೆಳಸುತ್ತೆ. ಏನ್ ತಿಂದ್ರೆ ಉರಿತದೆ, ಗಂಟಲೆಲ್ಲ ಉರಿತದೆ, ಸ್ಟಮಕ್ ಎಲ್ಲ ಸ್ವಲ್ಪ ಅದೇ ಹೀಟೆ ಹೀಟ್ ಹೀಟ್ ಇದೆಯಾ? ಜಾಸ್ತಿ ಅದು. ಹ್ಮ್ ಅದೇ ಹೀಟ್ ಇದೆ ಮೇಡಮ್. ಹ್ಮ್ ಗಾಡಿ ಓಡಿಸೋದು ಬೇರೆ ಸೈಕಲ್ ಮೇಲೆ. ಹಾ ಸರ್ ಹೇಳ್ಕೊಡ್ತೀನಿ. ಅದೇ ಅದೇ ಹೀಟ್ ಆಗ್ತಾ ಇದೆ ಅಂದ್ರೆ ಹೇಳಿ. ಸ್ವಲ್ಪ ಹಾ ಊಟದಲ್ಲೂ ಕೂಡ ನೀವು ಮಜ್ಜಿಗೆ ತಗೋಬೇಕು. ಮಧ್ಯಾಹ್ನ ಸ್ವಲ್ಪ ಮಜ್ಜಿಗೆ ತಗೊಂಡೆ ಮೂಲಂಗಿ ಮೇಡಮ್, ಮಜ್ಜಿಗೆ ಮೂಲಂಗಿ ಮತ್ತೆ ಉಪಯೋಗಿಸಿ, ಹಾ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಮುಲ್ಲಂಗಿ. ಉಪಯೋಗಿಸ್ಬೇಕು. ಸ್ವಲ್ಪ ಹಾ ದೇಹನ ತಂಪು ಮಾಡ್ಕೊಂತಂದ್ರೆ ಎಳ್ನೀರ್ ತಗೊಳ್ಬೋದು. ಆಮೇಲೆ ಕರ್ಬೂಜದ ಹಣ್ಣು ಹಾ ಬರುತ್ತಲ್ಲ ಅದನ್ನ ಹಾ ಹಾ ತಿನ್ಬೇಕು. ಹಾ ಕಾಲಲ್ಲಿ ಇಲ್ಲಿ ಹಾ ನಮ್ದು ಇಲ್ಲಿ ಮಂಡಿ ಬರುತ್ತೆ ನೋಡಿ, ಮೊಣಕಾಲು. ಇಲ್ಲಿ ಈ ರೀತಿ ಮೊಣಕಾಲು 3 ಮೊಣಕಾಲು. ಹಾ ಫಿಂಗರ್ ಈ ರೀತಿ ಮೆಜರ್ ಇಡ್ಬೇಕು ನೋಡಿ, ಈ ರೀತಿ ಮೆಜರ್ ಮಾಡಿ. ಹಾ ಇಲ್ಲಿ ನಮ್ ಕೈ ಎಂಡ್ ಹಾ ಆಗುತ್ತಲ್ಲ, ಹಾ ಹಾ ಇಲ್ಲಿ ST36 ಅಂತ ಒಂದು ಪಾಯಿಂಟ್ ಬರುತ್ತೆ. ಇಲ್ಲಿ ಈ ಹಾ ರೀತಿ ಹಾ 20 ಸರಿ ಪ್ರೆಸ್ ಕೊಡಿ. ಹೀಗೆ ಮೊಣಕಾಲಿನ ಮೇಲೆ ಮೇಡಮ್. ಮೊಣಕಾಲ್ ಕೆಳಗೆ ನಾನು ತೋರಿಸಿದ್ನಲ್ಲ ಇವಾಗ ಮೆಜರ್ ಮಾಡೋದು ಯಾವ ರೀತಿ ಅಂತ. ಹಾ ಕೆಳಗಡೆ 3 ಬೆಟ್ ಕೆಳಗಡೆ. ಹಾ 3 ಬಟ್ ಕೆಳಗೆ ಇಲ್ಲೊಂದು ಪಾಯಿಂಟ್ ಬರುತ್ತೆ. ಇಲ್ಲಿ ನಿಮ್ ಕೈದನ್ನೇ ಹಾ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡು ಇಲ್ಲಿ 20 ಸರಿ ಈ ರೀತಿ ಒತ್ತಿ. ಹಾ ಒಂದ್ ಕಾಲಲ್ಲಿ 20 ಸರಿ ಒತ್ತಿ, ಓಕೆ ಇನ್ನೊಂದ್ ಕಾಲಲ್ಲಿ 20 ಸರಿ ಒತ್ತಿ. ವಾರದಲ್ಲಿ ಹಾ 2 ಹಾ ದಿನ ಹಾ ಒತ್ತಬೇಕು. ಓಕೆ. ವಾರದಲ್ಲಿ 2 ದಿನ. ಹಾ ಹಾ ಇವೆರಡೆ 2 ದಿನ. ಕಲರ್ ಮೇಡಮ್. ಮತ್ತೆ ಡಾರ್ಕ್ ಬ್ಲೂ ಕಲರ್ ಸ್ಕೆಚ್ ಪೆನ್ ತಗೊಳ್ಳಿ. ಈ ಹಾ ಸ್ಟಮಕ್ ರಿಫ್ಲೆಕ್ಸ್ ಗೆ ನಂಬರ್ 4 ಅಂತ ಬರಿಬೇಕು. ಕೆಳಗಡೆ. ಹಾ ಹಾ ಅದು ನಂಬರ್ ಬೆಳಗ್ಗೆ 4 ಸ್ಕೈ ಅಂತ ಸ್ಕೈ ಬ್ಲಾಕ್ ಸ್ಕೈ 2 ಕೈಲೂ ಬರಿಬೇಕು. 2 ಹಾ ಹಾ ಕೈಲೂ ಹಾ ಬರಿಬೇಕು. 4 ಹಾ ನಂಬರ್ 4 ಅಂತ ಬರಿಬೇಕು ಈ ರೀತಿ ಡಾರ್ಕ್ ಗ್ರೀನ್ ಕಲರ್ ಇಂದ. ಹಾ 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 ಓಕೆ. ಸರಿನಾ? ಇದು ಮಾಡಿ ಡಾರ್ಕ್ ಸರ್, ಗ್ರೀನ್. ಸರಿ ಹೋಗುತ್ತೆ. ಓಕೆ ಮೇಡಮ್. ಸರಿ ಸರ್, ಥ್ಯಾಂಕ್ ಯು. ಹ್ಮ್ ಇದು ಒಂದು ಹಾ ಓಕೆ. ಈಗ 2 minutes ಇದು ಮೀಟಿಂಗ್ ಎಂಡ್ ಆಗುತ್ತೆ. ಒಂದ್ 10 ನಿಮಿಷ ಎಲ್ಲರೂ ಹಾ ಬ್ರೇಕ್ ತಗೊಂಡ್ಬಿಟ್ಟು ಸೇಮ್ ಲಿಂಕಿಗೆ ಮತ್ತೆ ಜಾಯ್ನ್ ಆಗಿ. ಹಾ ಓಕೆ ಓಕೆ. ಒಂದ್ 2 minutes 2 minutes ಆಗುತ್ತೆ. 2 minutes ಆದ್ಮೇಲೆ ಇದು ಮೀಟಿಂಗ್ ಎಂಡ್ ಆಗುತ್ತೆ. 10 ನಿಮಿಷ ವೇಟ್ ಮಾಡಿ ಮತ್ತೆ ಸೇಮ್ ಲಿಂಕಿಗೆ ಜಾಯ್ನ್ ಆಗಿ. ನೈಟ್ ಆಗ್ಬೋದು ಮೇಡಮ್, ಕಲರ್ ನಾನು ಆಗ್ಬೋದಲ್ಲ? ಹಾಕ್ಬೋದು, ಬಟ್ ನೈಟ್ ಅಷ್ಟೊಂದು ಎಫೆಕ್ಟಿವ್ ವರ್ಕ್ ಆಗಲ್ಲ. ಬೆಳಿಗ್ಗೆ ಅದು ಆಗಲ್ಲ ಹಾಕಿದ್ರೆ ಆಗಲ್ಲ ಒಳ್ಳೇದು. ಬೆಳಗ್ಗೆ ಒಳ್ಳೆ. ಥ್ಯಾಂಕ್ ಯು ಸರ್. ಓಕೆ. ಓಕೆ ಓಕೆ ಓಕೆ.